ಕಲಬುರಗಿ ನಗರದಲ್ಲಿ ಇತ್ತೀಚೆಗೆ ಬಹಳ ವಿಚಿತ್ರ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಅದು ಮುಂದುವರೆದ ಹಾಗೆ ಮಹಾನಗರ ಪಾಲಿಕೆ ಇದೊಂದು ನಿಗೂಢತೆಯ ಕಾರ್ಯಾಲಯ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಏನು ನಡೀತಾವೆ ಅನ್ನೋದೇ ಇನ್ನೂ ಬಹಳಷ್ಟು ಜನರಿಗೆ ಗಮನಕ್ಕಿಲ್ಲ. ಕೆಲವೊಂದು ಗಮನಕ್ಕೆ ಬರ್ತವೆ, ಇನ್ನೊಂದು ಕೆಲವು ಅಲ್ಲೇ ಮುಚ್ಚಿ ಹೋಗ್ತವೆ. ಅದರ ಮುಂದುವರಿದ ಭಾಗ ನಿನ್ನೆ ದಿನ ಬಜೆಟ್ ಸಲುವಾಗಿ ಕರೆದಂತಹ ಸಭೆಯಲ್ಲಿ ಕಳೆದ ತಿಂಗಳು ಅಮೇರಿಕ ಮತ್ತು ಇಸ್ರೇಲ್ ದಾಳಿಗೆ ಬಲಿಯಾದಂಥ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಈ ವ್ಯಕ್ತಿಯನ್ನು ಹತ್ಯೆ ಮಾಡಲಾಗತ್ತೆ. ಆ ವ್ಯಕ್ತಿ ಹತ್ಯೆ ಆದಮೇಲೆ ಇರಾನ್ನಲ್ಲಿರುವಂತಹ ಲಕ್ಷಾಂತರ ಜನ ಆ ವ್ಯಕ್ತಿಯ ಸಾವನ್ನು ಸಂಭ್ರಮಿಸಿದ್ದಾರೆ. ಮತ್ತು ವಿಶ್ವದಲ್ಲಿರುವಂತಹ ಯಾವುದೇ ಮುಸ್ಲಿಂ ರಾಷ್ಟ್ರ, ಕೆಲವೊಂದನ್ನು ಬಿಟ್ಟು ಉಳಿದ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಆ ಹತ್ಯೆಯ ವಿರುದ್ಧ ಮಾತಾಡಲಿಲ್ಲ. ಹಾಗೂ ಶ್ರದ್ಧಾಂಜಲಿ, ಸಂತಾಪ ಯಾವುದೂ ಕೂಡ ನಡೆದಿಲ್ಲ. ಮತ್ತು ನಮ್ಮ ಭಾರತದಲ್ಲಿ ವಿಚಿತ್ರ ಬೆಳವಣಿಗೆ ನಡೀತು. ಅದು ನಮ್ಮ ಕರ್ನಾಟಕದ ಯಾವುದೋ ಬಳ್ಳಾಪುರನಲ್ಲಿ ಸುಮಾರು ಜನ ಮುಸಲ್ಮಾನರು ಮಸೀದಿಯಲ್ಲಿ ಸೇರಿ ಆತನ ಆತ್ಮಕ್ಕೆ ಶಾಂತಿ ಕೋರ್ತಾರೆ. ಮತ್ತು ದೇಶದ ಹಲವಾರು ಕಡೆ ಶ್ರದ್ಧಾಂಜಲಿ ಸಭೆಗಳು, ಇನ್ನಿತರ ಕೆಲವು ಚಟುವಟಿಕೆಗಳು ಆ ವ್ಯಕ್ತಿಯ ಹೆಸರಿನ ಮೇಲೆ ನಡೀತದೆ. ಇಂತಹ ಸನ್ನಿವೇಶಗಳನ್ನು ಕೂಡ ಹೈದರಾಬಾದ್ನ ಲೋಕಸಭಾ ಸದಸ್ಯ ಅಸಾದುದ್ದೀನ್ ಓವೈಸಿ ಅವರು ಟೀಕಿಸಿದ್ದಾರೆ. ಖಮೇನಿಗೆ ಸಂತಾಪ, ಶ್ರದ್ಧಾಂಜಲಿ ಸೂಚಿಸುವಂತಹ ಈ ಪದ್ಧತಿ, ನಡೆ ಖಂಡನೀಯ, ಇದನ್ನು ಮಾಡಬಾರ್ದು ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಅಸಾದುದ್ದೀನ್ ಓವೈಸಿ. ಮತ್ತು ಕೆಲವೊಂದು ರಾಷ್ಟ್ರಗಳೆಲ್ಲವೂ ಸೇರಿ ಈ ಆಯತುಲ್ಲಾ ಖಮೇನಿ ಆತಂಕವಾದಿ ಅಂತ ಹೇಳಿದ್ದಾರೆ. ಉಗ್ರಗಾಮಿ ಪಟ್ಟನೂ ಕೂಡ ಆ ವ್ಯಕ್ತಿಗೆ ಕಟ್ಟಿದ್ದಾರೆ. ಇಷ್ಟಿದ್ರೂ ಕೂಡ ಆ ಒಂದು ಚಾಳಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೂ ಕೂಡ ಆವರಿಸ್ಕೊಳ್ತು. ಕಾಂಗ್ರೆಸ್ನ ಸದಸ್ಯ ವಾರ್ಡ್ ನಂಬರ್ 24 ಸೈಯದ ನೂರ್ ಫಾತಿಮಾ ಇವರು ಎದ್ದು ನಿಂತು ಆ ವ್ಯಕ್ತಿಯನ್ನು ಗುಣಗಾನ ಮಾಡಿ ಮತ್ತು ಯಾರು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಅವ್ರನ್ನ ಖಂಡಿಸಿ ಇನ್ಸಾತಿ ಏನೋ ಹೇಳಿದ್ದಾರೆ. ಅವರು ಮಾನವ ಹತ್ಯೆ ಅಂತ ಇದು ಕತ್ಲೆ, ಇದು ಮಾನವೀಯತೆ ಕೊಲೆಯಾಗಿದೆ ಅಂತ ಹೇಳ್ತಾರೆ. ಕತ್ಲೆ, ಇನ್ಸಾನಿಯತ್ ಕತ್ಲೆ. ನಾನು ಈ ಸೈಯದ ನೂರ್ ಫಾತಿಮಾ ಇವರಿಗೆ ಯಾರು ಬರೆದು ಕೊಟ್ಟರು, ಅದು ಯಾರು ಬರೆದು ಕೊಟ್ಟು ಅದನ್ನು ಅಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಸೂಚಿಸಿದರು?
ಯಾಕೆ ಅಂತ ಕೇಳಿದರೆ, ಈ ಅಯತುಲ್ಲಾ ಖಮೇನಿ ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ ಸುಮಾರು 10,000 ಜನರನ್ನು ಹತ್ಯೆ ಮಾಡಿಸಿದ್ದಾರೆ ಪೊಲೀಸ್ ಇಲಾಖೆಯಿಂದ ಮತ್ತು ಸೇನೆಯಿಂದ. ಮುಖ್ಯವಾದಂಥ ವಿಚಾರ ಅಂದರೆ 2004ರಲ್ಲಿ 3-4ರಲ್ಲಿ ಒಬ್ಬ ವಿದ್ಯಾರ್ಥಿನಿ ಕಾರ್ನಲ್ಲಿ ಹೋಗಬೇಕಾದ್ರೆ ನೈತಿಕ ಪೊಲೀಸ್ಗಿರಿ ಮಾಡುವಂತಹ ಅಲ್ಲಿಯ ಪುಂಡರು ಆ ಕಾರನ್ನು ತಡಿತಾರೆ. ಈ ಹಿಂದೆ ಕೂತಂತಹ ಮಹಿಳೆ ಕಿಟಕಿಯಿಂದ ಆಚೆ ನೋಡಬೇಕಾದ್ರೆ ಆಕೆ ಹಿಜಾಬ್ ಹಿಂದ್ಗಡೆ ಹೋಗುತ್ತೆ. ಇವಳು ಸಂಪ್ರದಾಯ ವಿರೋಧಿ ಅಂತ ಹೇಳಿ ಆ ಹುಡುಗಿಯನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕಳಿಸಿ ಕೊಡಬಾರ್ದ ಹಿಂಸೆ ಎಲ್ಲ ಕೊಟ್ಟು 4 ರಸ್ತೆಗಳ ಮಧ್ಯೆ ಕ್ರೇನಿನ ಮುಖಾಂತರ ಆ ಯುವತಿಗೆ ಗಲ್ಲಿಗೇರಿಸ್ತಾರೆ, ನೇಣು ಹಾಕ್ತಾರೆ. ಅವತ್ತು ಆ ವಿದ್ಯಾರ್ಥಿನಿ ಹೇಳ್ತಾಳೆ, ನನಗೆ ಬಂದಂಥ ಸಾವು ಮುಂದೆ ನಿನಗೆ ಬರಲಿ ಅಂತ ಹೇಳ್ತಾಳೆ. ಇದು ರೆಕಾರ್ಡ್ ಇದೆ. ಅದಾದಮೇಲೆ 2005ರಲ್ಲಿ ಐದಾರ್ ರುಸ್ತುಮ್ ಅನ್ನುವಂಥ ವೈದ್ಯ, ಅವಳು ಪ್ರತಿಭಟನೆ ಮಾಡುವಂಥವರು ಚಿಕಿತ್ಸೆ ಪಡಿಬೇಕಾದ್ರೆ ಗಾಯ ಆದಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ. ಅವರು ಹೋದರೆ ಅರೆಸ್ಟ್ ಮಾಡ್ತಾರೆ ಅಂತ ಅವರು ಗುಪ್ತವಾಗಿ ಚಿಕಿತ್ಸೆ ತೊಳ್ತಿದ್ರು. ಅವರಿಗೆ ಈ ಐದಾರ್ ರುಸ್ತುಮ್ ಅನ್ನುವಂಥವ್ರು ಚಿಕಿತ್ಸೆ ಕೊಡ್ತಿದ್ರು. ಇವಳನ್ನು ಹುಡುಕಿ ಅರೆಸ್ಟ್ ಮಾಡಿ ಅತ್ಯಾಚಾರ ಮಾಡಿ ಕಿವಿ ಮೂಗುಗಳನ್ನು ಕೊಯ್ದು ಸಾಯಿಸಿ ರಸ್ತೆ ಮೇಲೆ ಬಿಸಾಕ್ತಾರೆ. ಇದು ಈ ಸೈಯದ ರುಸ್ತುಮ್ಗೆ ಗೊತ್ತಿಲ್ವಾ? ಫಾತಿಮಾಗೆ ಮಾನವ ಕುಲಕ್ಕೆ ಕಳಂಕಿತ ಆಗಿರುವಂಥ ಅಯತುಲ್ಲಾ ಖಾನ್ ಸತ್ತಾಗ ಅಲ್ಲಿ ಸಂಭ್ರಮಿಸಿದ್ದಾರೆ, ಹಿಜಾಬ್ ಕಿತ್ತು ಹಾಕಿದ್ದಾರೆ ತಲೆ ಮೇಲಿಂದ. ಆ ಖಮೇನಿ ಫೋಟೋ ಕೆಳಗಡೆ ಹಾಕಿ ತುಳಿದಾಡಿದ್ದಾರೆ. ಆ ರಾಷ್ಟ್ರಕ್ಕೆ ಬೇಡವಾದಂತಹ ನಾಯಕ ನಮ್ಮ ರಾಷ್ಟ್ರದ ಮುಸಲ್ಮಾನರು ಅಪ್ಕೊಳ್ತಾರಂದ್ರೆ ಇದು ಎಂಥ ದುರಂತರಿ. ಇವರನ್ನು ಹೀಗೆ ಬಿಟ್ಟರೆ ಪಾಕಿಸ್ತಾನದಲ್ಲಿ ನಾಳೆ ಏನಾದರೂ ದಾವೂದ್ ಇಬ್ರಾಹಿಂ ಸತ್ರೆ ಇವರು ಶ್ರದ್ಧಾಂಜಲಿ ಮಾಡ್ತಾರೆ ನಮ್ಮ ಕಲಬುರಗಿ ಪಾಲಿಕೆ ಒಳಗೆ. ಅವ್ರ ಜೊತೆಗೆ ಕಲಬುರಗಿಯ ಭಾರತೀಯ ಜನತಾ ಪಕ್ಷ, ಇದು ವಿರೋಧ ಪಕ್ಷ, ಅಲ್ಲಿ ಅವರು ಮಾಡುವಂತಹ ಶ್ರದ್ಧಾಂಜಲಿಗೆ ಇವರು ಉಗೆ 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 ಅಂತ ಹೇಳಿ ಎದ್ದು ನಿಂತು ಡಿಸಿಪ್ಲಿನ್ ಆಗಿ ಸಂತಾಪ ಸೂಚಿಸ್ತಾರಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕ್ರಿ. ದೇಶದ ಯಾವುದೇ ಸಂಸತ್ನಲ್ಲಿ ದೇಶದ ಯಾವುದೇ ವಿಧಾನಸೌಧದಲ್ಲಿ ಸಭೆಯಲ್ಲಿ ನಡೆದಂತಹ ಸಂತಾಪ ಸಭೆ ನಮ್ಮ ಕರ್ನಾಟಕದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಅಂದರೆ ಇದು ಭಾರತ ದೇಶಕ್ಕೆ ಸಂಬಂಧ ಇದೆಯೋ ಇಲ್ಲೋ? ಅಥವಾ ನಮ್ಮ ಉಸ್ತುವಾರಿ ಮಂತ್ರಿಗಳೇನಾದರೂ ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡಿದಾರಾ ಕಲಬುರಗಿಗೆ? ಬಿಜೆಪಿಯವರಿಗೆ ನಾಚಿಕೆ ಆಗ್ಬೇಕು. ಇವರಿಗೆ ವಿರೋಧ ಪಕ್ಷ ಸ್ಥಾನಕ್ಕೆ ಕತ್ತೆ ಕಾಯ ಕೂತಿದ್ದಾರೆ ಇವರು. ಅದನ್ನು ವಿರೋಧ ಮಾಡಿ ಹೊರಗಡೆ ಬಂದು ಪ್ರತಿಭಟನೆ ಮಾಡಬೇಕಾಗಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಶಕ್ತಿಹೀನತೆಯನ್ನು ಇವತ್ತು ಬಿಜೆಪಿಯವರು ನಿನ್ನೆಯ ಆ ಸಭೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಬಿ ಟೀಮ್ ಇದು ಬಿಜೆಪಿ. ಆಯಿತು, ಇವ್ರು ರಾಜಕಾರಣಿಗಳು ಇವ್ರೇನಾದರೂ ಸುಡುಗಾಡು ಮಾಡಲ್ರಿ. ಅಲ್ಲಿಯ ಕಮಿಷನರ್ ಯಾರೋ ಮಹಾನಗರ ಪಾಲಿಕೆಯ ಆಯುಕ್ತರು, ಇವ್ರ ಬುದ್ಧಿಗೆ ಏನಾಗಿತ್ತು? ಇವರಾದರೂ ತಡಿಬಹುದಾಗಿತ್ತಲ್ಲ. ಇವರು ಎಲ್ಲರೂ ಸೇರಿ ಮುಸ್ಲಿಂ ತುಷ್ಟೀಕರಣ, ಭಯೋತ್ಪಾದಕರನ್ನು ಓಲೈಸುವಂಥ ಕೆಲಸ ಪಾಲಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಆಗಬೇಕು.